ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಖೇಶ್ ಶಾನಭಾಗ್. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಸಹ ಒಂದು ಆಳವಾದ ಅರ್ಥ ಮತ್ತು ಕಥೆ ಇರುತ್ತೆ. ಅಂತಹ ಪವಿತ್ರ ಹಬ್ಬಗಳಲ್ಲಿ ಒಂದು ಅದು ಯುಗಾದಿ ಹಬ್ಬ. ಯುಗಾದಿ ಅಂದರೆ ಕೇವಲ ಹೊಸ ವರ್ಷದ ಆರಂಭವಷ್ಟೇ ಅಲ್ಲ, ಅದು ಹೊಸ ಜೀವನ, ಹೊಸ ಆಸೆಗಳು ಮತ್ತು ಹೊಸ ಸಂಕಲ್ಪಗಳ ಆರಂಭ. ಯುಗಾದಿ ಎನ್ನುವಂತಹ ಪದವು ಎರಡು ಪದಗಳ ಜೋಡಣೆಯಿಂದ ಬಂದಿದೆ, ಯುಗ ಮತ್ತು ಆದಿ. ಯುಗ ಅಂದರೆ ಕಾಲ ಅಥವಾ ಯುಗ, ಆದಿ ಅಂದರೆ ಆರಂಭ. ಅಂದರೆ ಯುಗಾದಿ ಅಂದರೆ ಹೊಸ ಯುಗದ ಆರಂಭ ಅಂತ ಅರ್ಥ. ಪುರಾಣಗಳ ಪ್ರಕಾರ ಈ ದಿನ ಸೃಷ್ಟಿಕರ್ತನಾದ ಬ್ರಹ್ಮನು ಈ ವಿಶ್ವದ ಸೃಷ್ಟಿಯನ್ನು ಆರಂಭ ಮಾಡಿದ ಅಂತ ನಂಬಲಾಗಿದೆ. ಬ್ರಹ್ಮದೇವರು ಚೈತ್ರ ಮಾಸದ ಮೊದಲ ದಿನದ ಮುಂಜಾನೆ ಈ ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರಾರಂಭಿಸಿದನು ಅಂತ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದರೆ ಈ ದಿನವೇ ಕಾಲದ ಆರಂಭ, ಸೃಷ್ಟಿಯ ಆರಂಭ ಮತ್ತು ಹೊಸ ಜೀವನದ ಆರಂಭ ಎಂದು ಪರಿಗಣಿಸಲಾಗಿದೆ. ಆ ಕಾರಣದಿಂದ ಈ ದಿನವನ್ನು ಹೊಸ ವರ್ಷದ ಆರಂಭವಾಗಿ ಆಚರಿಸಲಾಗುತ್ತೆ. ಕೆಲವು ಪುರಾಣಗಳಲ್ಲಿ ಯುಗಾದಿಯ ಬಗ್ಗೆ ಮತ್ತೊಂದು ನಂಬಿಕೆಯೂ ಸಹ ಇದೆ. ಈ ದಿನದಿಂದಲೇ ದೇವತೆಗಳು ಮತ್ತು ಮಾನವರಿಗಾಗಿ ಹೊಸ ಕಾಲಚಕ್ರದ ಆರಂಭವಾಯಿತು ಎಂದು ಹೇಳಲಾಗುತ್ತೆ. ಈ ದಿನದಿಂದ ಹೊಸ ಗ್ರಹಚಕ್ರ ಮತ್ತು ಹೊಸ ಪಂಚಾಂಗದ ಆರಂಭವಾಗತ್ತೆ ಎಂದು ನಂಬಲಾಗಿದೆ. ಆ ಕಾರಣದಿಂದ ಈ ದಿನವನ್ನು ಶುಭ ದಿನ ಎಂದು ಪರಿಗಣಿಸಲಾಗುತ್ತೆ. ಯುಗಾದಿ ಹಬ್ಬದ ದಿನ ಜನರು ಬೆಳಿಗ್ಗೆ ಬೇಗನೆ ಎದ್ದು ಎಣ್ಣೆಯ ಸ್ನಾನ ಮಾಡುತ್ತಾರೆ, ಮನೆಗಳನ್ನು ಸ್ವಚ್ಛಗೊಳಿಸುತ್ತಾರೆ, ಬಾಗಿಲಿಗೆ ಮಾವಿನ ಎಲೆಗಳ ತೋರಣವನ್ನು ಕಟ್ಟುತ್ತಾರೆ, ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾರೆ, ಹೊಸ ಬಟ್ಟೆಗಳನ್ನು ಧರಿಸಿ ದೇವರ ಆಶೀರ್ವಾದವನ್ನು ಪಡೆದು ಹೊಸ ವರ್ಷದ ಆರಂಭವನ್ನು ಶುಭವಾಗಿ ಮಾಡ್ತಾರೆ. ಯುಗಾದಿ ಹಬ್ಬದ ಅತ್ಯಂತ ಪ್ರಮುಖವಾದ ಪದಾರ್ಥ ಅಂದರೆ ಅದು ಯುಗಾದಿ ಹಬ್ಬದ ಪಚಡಿ. ಈ ಪಚಡಿಯಲ್ಲಿ 6 ರುಚಿಗಳು ಇರುತ್ತವೆ. ಬೆಲ್ಲ ಅಂದರೆ ಸಿಹಿಯನ್ನು ಸೂಚಿಸುತ್ತೆ, ಬೇವು ಅಂದರೆ ಕಹಿಯನ್ನು ಸೂಚಿಸುತ್ತೆ, ಹುಣಸೆ ಅಂದರೆ ಹುಳಿ, ಮೆಣಸಿನಕಾಯಿ ಅಂದರೆ ಖಾರವನ್ನು ಸೂಚಿಸುತ್ತೆ. ಇದರ ಜೊತೆಗೆ ಉಪ್ಪು ಮತ್ತು ತಾಜಾತನ ಹಾಗೂ ಸಂತೋಷದ ದ್ಯೋತಕವಾಗಿರುವಂತಹ ಮಾವಿನಕಾಯಿ. ಈ 6 ರುಚಿಗಳು ಜೀವನದ 6 ಅನುಭವಗಳನ್ನು ಸೂಚಿಸುತ್ತವೆ. ಅಂದರೆ ಜೀವನದಲ್ಲಿ ಸಂತೋಷ, ದುಃಖ, ಕಷ್ಟ, ಆಶ್ಚರ್ಯ, ಸವಾಲು ಮತ್ತು ಸಂತೃಪ್ತಿ ಈ ಎಲ್ಲವೂ ಬರುತ್ತವೆ. ಅವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಮುಂದೆ ಸಾಗಬೇಕು ಎನ್ನುವ ಜೀವನ ಪಾಠವನ್ನು ಯುಗಾದಿ ಹಬ್ಬ ನಮಗೆ ಕಲಿಸುತ್ತೆ. ಯುಗಾದಿ ದಿನ ಇನ್ನೊಂದು ಪ್ರಮುಖ ಆಚರಣೆ ಇದೆ, ಅದನ್ನು ಪಂಚಾಂಗ ಶ್ರವಣ ಅಂತ ಕರೀತಾರೆ. ಈ ದಿನ ಪಂಡಿತರು ಹೊಸ ವರ್ಷದ ಪಂಚಾಂಗವನ್ನು ಓದಿ ಆ ವರ್ಷದ ಗ್ರಹಗತಿಗಳು, ಹಬ್ಬಗಳು, ಶುಭ ಸಮಯಗಳು ಮತ್ತು ಭವಿಷ್ಯದ ಸೂಚನೆಗಳನ್ನು ತಿಳಿಸುತ್ತಾರೆ. ಇದರಿಂದ ಜನರು ಮುಂದಿನ ವರ್ಷವನ್ನು ಆತ್ಮವಿಶ್ವಾಸದಿಂದ ಎದುರಿಸಲು ಪ್ರೇರಣೆಯನ್ನು ಪಡೆಯುತ್ತಾರೆ. ಯುಗಾದಿ ಹಬ್ಬ ನಮಗೆ ಒಂದು ಮಹತ್ವವಾದ ಸಂದೇಶವನ್ನು ನೀಡುತ್ತೆ. ಪ್ರತಿ ವರ್ಷ ಹೊಸ ವರ್ಷ ಬರುತ್ತೆ, ಆದರೆ ನಿಜವಾದ ಹೊಸತನ ನಮ್ಮ ಮನಸ್ಸಿನಲ್ಲಿ ಆಗಬೇಕು. ನಾವು ಹಳೆಯ ತಪ್ಪುಗಳನ್ನು ಮರೆತು ಹೊಸ ಸಂಕಲ್ಪಗಳನ್ನು ಮಾಡಿಕೊಂಡು ಒಳ್ಳೆಯ ಜೀವನವನ್ನು ನಡೆಸಲು ಪ್ರಯತ್ನ ಮಾಡಬೇಕು. ಅದೇ ನಿಜವಾದ ಯುಗಾದಿ ಹಬ್ಬದ ಆಚರಣೆ. ಸ್ನೇಹಿತರೆ, ಯುಗಾದಿ ಹಬ್ಬವು ಕೇವಲ ಸಂಭ್ರಮದ ಹಬ್ಬವಲ್ಲ, ಇದು ಹೊಸ ಜೀವನದ ಆರಂಭದ ಸಂಕೇತ. ಹೊಸ ಆಸೆಗಳು, ಹೊಸ ಕನಸುಗಳು ಮತ್ತು ದೇವರ ಆಶೀರ್ವಾದದೊಂದಿಗೆ ನಾವು ಹೊಸ ವರ್ಷದ ಪ್ರಯಾಣವನ್ನು ಆರಂಭಿಸೋಣ. ನಿಮಗೆ ಹಾಗೂ ನಿಮ್ಮ ಕುಟುಂಬದ ಸದಸ್ಯರಿಗೆ ಯುಗಾದಿ ಹಬ್ಬದ
ಹಾರ್ದಿಕ ಶುಭಾಶಯಗಳು. ಇದೇ ರೀತಿಯ ಮತ್ತಷ್ಟು ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.